ಆಗರ್ಭ ಶ್ರೀಮಂತ ದೇವರುಗಳಿಗೆ, ನನ್ನ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಯಶು ಆರ್. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮೈಂಡ್ ಅನ್ನೋದು ಮನುಷ್ಯನಿಗೆ ತುಂಬ ನಾನಾ ರೀತಿ ಆಲೋಚನೆಗಳು, ಚಿಂತನೆಗಳು ಬರ್ತವೆ. ಆ ಮೈಂಡನ್ನು ಕಂಟ್ರೋಲ್ ತಗೊಳ್ತಕ್ಕಂತಹದ್ದು ಹೇಗೆ, ಮೈಂಡನ್ನು ಕಂಟ್ರೋಲಲ್ಲಿ ನಮ್ಮ ಹಿಡಿತದಲ್ಲಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಕೆಲವೊಂದಷ್ಟು ಸೈಂಟಿಸ್ಟ್ಗಳು, ತುಂಬ ಜ್ಞಾನಿಗಳು ಹೇಳಿರ್ತಾರೆ. ಸೊ ಅಸಲಿ ಶತ್ರುನು ಹೌದು ಅದೇ. ನಮ್ಮ ಮೈಂಡ್ ಕಂಟ್ರೋಲ್ ಸಿಕ್ಬಿಟ್ರಂತೂ ಇಡೀ ಪ್ರಪಂಚನೇ ಗೆದ್ದುಬಿಡ್ತೀವಿ. ಅದು ನಾವು ಒಂದು ಮಿತ್ರ ಇದ್ದ ಹಾಗೆ. ಅದೇ ನಾವು ಮೈಂಡನ್ನು ಕಂಟ್ರೋಲ್ಗೆ ತಗೊಳ್ಳಿಲ್ಲ ಅಂತ ಅಂದರೆ ಕೆಟ್ಟ ಶತ್ರುನು ಕೂಡ ಅದೇ ಆಗುತ್ತೆ. ಸೊ ಮೈಂಡನ್ನು ಹಾಗಾದರೆ ನಾವು ಕಂಟ್ರೋಲಿಗೆ ತಗೊಳ್ತಕ್ಕಂತಹದ್ದು ಹೇಗೆ, ಕೆಲವೊಂದು ಬೆಸ್ಟ್ 5 ಈಸಿ ಆದಂತಹ ಟಿಪ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಈ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಮೈಂಡನ್ನು ಕಂಟ್ರೋಲಿಗೆ ತಗೊಂಡು ನಮ್ಮ ಜೀವನದ ಯಾವುದೇ ರೀತಿ ಗೊಂದಲಗಳಿಲ್ಲದೆ ನಾವು ಮಾಡ್ತಕ್ಕಂತಹ ಸಕ್ಸಸ್ ಜೀವನವನ್ನು ಹೇಗೆ ಸಕ್ಸಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸ್ನೇಹಿತರೆ, ಫ್ರೀ ಇರುವಾಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಬಿಡಿ ಅಂತ ಹೇಳ್ತಾ ಎಪಿಸೋಡ್ ಕಡೆ ಹೋಗೋಣವಾ? ಬನ್ನಿ ಸ್ನೇಹಿತರೆ. ಸೊ ಹಾಗಾದರೆ ಯಾವುದೇ ರೀತಿ ಗೊಂದಲ, ಯಾವುದೇ ರೀತಿ ಅನಾವಶ್ಯಕ ಯೋಚನೆಗಳು ಇಲ್ಲದೆ ನಮ್ಮ ಮೈಂಡನ್ನು ನಮ್ಮ ಹಿಡಿತಕ್ಕೆ ತಗೊಳ್ತಕ್ಕಂತಹ ಫಸ್ಟ್ ಟಿಪ್ಸ್ ಏನಂತ ಅಂದರೆ, ಫಸ್ಟ್ ಟಿಪ್ಸ್ ಏನಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ವರ್ಕೌಟ್ ಮಾಡಿ ಸ್ನೇಹಿತರೆ. ಅಂದರೆ ನಿಮ್ಮ ದೇಹವನ್ನು ದಂಡಿಸಿ. ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್, ರನ್ನಿಂಗ್, ಎಕ್ಸಸೈಸು ಅಥವಾ ಒಂದು 10 ನಿಮಿಷ ಮೆಡಿಟೇಷನ್ನ ಮಾಡಿ. ನಿಮ್ಮ ಮೈಂಡ್ ತುಂಬ ಕ್ಯಾಮ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಆರೋಗ್ಯವಾಗಿರ್ತಕ್ಕಂತಹ ನಿಮ್ಮ ದೇಹ, ನಿಮ್ಮ ಮೈಂಡ್, ನಿಮ್ಮ ಮನಸ್ಸಿಗೂ ಕೂಡ ಅಷ್ಟೇ ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ನಿಮ್ಮದೇ ಆದಂತಹ ಒಂದು ಚೌಕಟ್ಟಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಬೆಳಗ್ಗೆ ಎದ್ದು ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ರಾತ್ರಿನೇ ನೀವು ಪ್ರಿಪೇರ್ ಆಗಿ ಬೆಳಗ್ಗೆ ಆದಷ್ಟು ಬೇಗ ಎದ್ದು ನಿಮ್ಮ ದೇಹವನ್ನು ದಂಡಿಸಿ, ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ ಮತ್ತು ಎಕ್ಸಸೈಸ್ ಮಾಡಿ ನಿಮ್ಮ ದೇಹಕ್ಕೆ ಕೆಲಸವನ್ನು ಕೊಡಬೇಕು. ನಿಮ್ಮ ಬೆವರು ಬರೋ ತನಕ ಸಖತ್ತಾಗಿ ಕೆಲಸ ಮಾಡಿ ಸ್ನೇಹಿತರೆ. ಆವಾಗ ಮಾತ್ರ ನಿಮ್ಮ ಮೈಂಡ್ ತುಂಬ ಆ್ಯಕ್ಟಿವ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ಮತ್ತು 10 ನಿಮಿಷ, ಕಡಿಮೆ ಅಂದರೂ ಕೂಡ 10 ನಿಮಿಷನಾದ್ರೂ ಕೂಡ ಮೆಡಿಟೇಷನ್ನ ಮಾಡಿ. ಯಾವುದೇ ರೀತಿ ಸ್ಟ್ರೆಸ್ ಇಲ್ಲಿರ್ತಕ್ಕಂತಹ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬಿದ್ದಾಗ, ಶಾಂತವಾಗಿರ್ತಕ್ಕಂತಹ ಪ್ಲೇಸ್ನಲ್ಲಿ ನೀವು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾಗ ಯಾವುದೇ ರೀತಿ ನಿಮ್ಮ ಕೆಲಸದ ಕಡೆ ಗಮನ ಕೊಡದೆ ಬೇರೆ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇಲ್ಲಿ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಫಸ್ಟು ನಿಮ್ಮ ದೇಹವನ್ನು ದಂಡಿಸಿ. 7 ರಿಂದ 8 ಗಂಟೆಗಳ ಕಾಲ ನಿದ್ರಾವಸ್ಥೆಯಲ್ಲಿರ್ತೀರ. ನಿಮ್ಮ ಮೈಂಡ್ ಆ ಸಮಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ದೇಹಕ್ಕೆ ಸ್ವಲ್ಪ ಕೆಲಸವನ್ನು ಕೊಟ್ಟಾಗ ದೇಹ ತುಂಬ ಆರೋಗ್ಯವಾಗಿರುತ್ತೆ. ಸೊ ನಿಮ್ಮ ಮೈಂಡು ಕೂಡ ಆರೋಗ್ಯವಾಗಿರುತ್ತೆ. ದೇಹದ ಆರೋಗ್ಯ ಇದ್ದರೆ ನಿಮ್ಮ ಮೈಂಡ್ ಕೂಡ ತುಂಬಾ ಆರೋಗ್ಯವಾಗಿರುತ್ತೆ ಸ್ನೇಹಿತರೆ. ಸೊ ಟಿಪ್ ನಂಬರ್ 2, ಬಹಳಷ್ಟು ಒಂಟಿಯಾಗಿರಬೇಡಿ ಸ್ನೇಹಿತರೆ. ಯಾಕಂದರೆ ತುಂಬ ಆಲಸ್ಯಗಳಾದರೆ ತುಂಬ ಆ ಜೀವನಕ್ಕೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸವೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾರ್ಡ್ ವರ್ಕ್ ಮಾಡಿ, ತುಂಬ ಕೆಲಸ ಮಾಡಿ, ನಿಮ್ಮ ಮೈಂಡ್ಗೆ ಕೆಲಸವನ್ನು ಕೊಡಿ. ನಿಮ್ಮ ಟೈಮು, ನಿಮ್ಮ ಎನರ್ಜಿ, ನಿಮ್ಮ ಸೂಪರ್ ಲೈಫನ್ನು ಸೂಪರಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಜೀವನದಲ್ಲಿ ಸಿಕ್ಕಿರೋದು ಒಂದು ಟೈಮ್ ಮಾತ್ರ. ಇವತ್ತು ಇರ್ತಕ್ಕಂತಹ ಸಮಯ ನೆಕ್ಸ್ಟ್ ಸಮಯ ಬರಲ್ಲ. ಹಾಗಾಗಿ ಹೊಸದನ್ನು ಕಲಿತಾ ಇರಿ, ಹಾರ್ಡ್ ವರ್ಕ್ ಮಾಡಿ. ನೀವು ಮಾಡ್ತಕ್ಕಂತಹ ನಿಮಗೆ ಏನು ಟ್ಯಾಲೆಂಟ್ ಇದೆ ಅಥವಾ ನಿಮ್ಮ ಒಂದು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಒಂದು ಕ್ಷೇತ್ರಕ್ಕೆ ಹಾರ್ಡ್ ವರ್ಕ್ನ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸಕ್ಕೆ ನಿಮ್ಮ ಮೈಂಡ್ಗೆ ಕೆಲಸವನ್ನು ಕೊಡಿ. ಹೊಸದಾಗಿ ಚಟುವಟಿಕೆಗಳನ್ನು ಕಲಿಯಿರಿ. ನಿಮ್ಮಲ್ಲಿರ್ತಕ್ಕಂತಹ ಒಂದು ಒಳ್ಳೆ ಟೈಮನ್ನು, ಎನರ್ಜಿಯನ್ನು ಲೈಫಲ್ಲಿ ಸೂಪರಾಗಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಒಂಟಿಯಾಗಿ ಯಾವಾಗಲೂ ಒಂದು ಮೂಲೆಯಲ್ಲಿ ಅಥವಾ ಮನೆಯಲ್ಲಿ ಸದಾ ಫೋನ್ ಹಿಡ್ಕೊಂಡು ಒಂದು ಸತ್ತ ಹೆಣ್ಣಿನ ಥರ ಕೂತ್ಕೋಬೇಡಿ. ಜೀವನದಲ್ಲಿ ನಾನು ಏನಾದರೂ ಒಂದು ಮಾಡಬೇಕು, ಮಾಡೇ ತೀರಬೇಕು, ನನಗೆ ಇದು ಒಂದು ಟ್ಯಾಲೆಂಟ್ ಇದೆ ಅಥವಾ ನಾನು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ. ನೀವು ಒಂಟಿಯಾಗಿ ಕೂತಷ್ಟು ನಿಮಗೆ ಆಲಸ್ಯ ಅನ್ನೋದು ಹೆಚ್ಚಾಗುತ್ತೆ, ಸೋಮಾರಿತನ ಅನ್ನೋದು ಹೆಚ್ಚಾಗುತ್ತೆ. ಅಲ್ಲಿ ನಿಮಗೆ ಸೋಮಾರಿತನ ಬಂತು, ನೆಗ್ಲಿಜೆನ್ಸಿ ಬಂತು ಅಂತ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಯಾವುದೇ ರೀತಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಭಗವಂತ ನಿಮ್ಮಲ್ಲಿ ಕೊಟ್ಟಿರ್ತಕ್ಕಂತಹ ಸಮಯ, ನಿಮ್ಮ ಎನರ್ಜಿಯನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ.
ಸೊ ನಿಂತ ನೀರಲ್ಲಿ ಹೇಗೆ ಸೊಳ್ಳೆಗಳು ಹೆಚ್ಚಾಗಿ ಇರುತ್ತೋ ಹಾಗೆ ನಾವು ಕೂತಲ್ಲೇ ಕೂತ್ರೆ ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬಾನೇ ಹೋಗುತ್ತೆ. ಎದ್ದೇಳಿ ಹೊರಗೆ ಹೋಗಿ ಏನಾದರೂ ಒಂದು ಮಾಡಿ, ನಾನು ಇಂಥ ಕ್ಷೇತ್ರದಲ್ಲಿ ಇದ್ದೇನೆ ಅಥವಾ ನಾನು ಇಂಥ ಒಂದು ಕೆಲಸವನ್ನು ಕೈಗೊಂಡಿದ್ದೇನೆ, ಸೋಮಾರಿತನವನ್ನು ಬಿಡಬೇಡಿ. ಒಂದು ಒಳ್ಳೆ ರೀತಿ ಯೋಚನೆಯನ್ನು ಮಾಡಿಕೊಂಡು ನೆಗೆಟಿವ್ ಥಾಟ್ಸ್ನ ತೆಗೆದು ಪಾಸಿಟಿವ್ ಕಡೆ ಬನ್ನಿ. ನೆಕ್ಸ್ಟ್ ಅದೇ ಬಂದೆ ಥರ್ಡ್ ಪಾಯಿಂಟ್ಸ್ ಏನಂತ ಅಂದರೆ ಪಾಸಿಟಿವ್ ಥಿಂಗ್ಸ್. ಐ ಮೀನ್ ನಿಮಗೆ ಪಾಸಿಟಿವ್ ಥಿಂಗ್ಸ್ ಇರಲಿ, ಅನಾವಶ್ಯಕವಾದಂತಹ ಯೋಚನೆ ಬೇಡ ಸ್ನೇಹಿತರೆ. ನಾನು ಹೇಳ್ತಕ್ಕಂಥದ್ದು ಏನಂತ ಅಂದರೆ, ನಾವು ಯಾವುದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವೋ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನೇ ಫ್ರೀಸ್ ಮಾಡ್ತಾ ಇರುತ್ತೆ. ಅನಾವಶ್ಯಕವಾಗಿ ನಿಮ್ಮ ಜೀವನದಲ್ಲಿ ಏನು ಅವಶ್ಯಕತೆ ಇಲ್ವೋ ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಬೇಡ. ಫೋಕಸ್ ಆನ್ ದಿ ರೈಟ್ ಥಿಂಗ್ಸ್. ನಿಮ್ಮ ಯೋಚನೆ ಕರೆಕ್ಟಾಗಿರಲಿ. ಯಾವುದೇ ರೀತಿ ನಿಮಗೆ ಅವಶ್ಯಕತೆ ಇದೆಯಾ ಅದನ್ನು ಅವಶ್ಯಕತೆ ಮಾಡಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ಮನುಷ್ಯನ ಮೈಂಡ್ ಹೇಗೆ ಅಂತ ಆದರೆ, ನಾನು ಒಂದು ಉದಾಹರಣೆನ ಕೊಡ್ತೀನಿ ಪಾಸಿಟಿವ್ ಥಿಂಗ್ಸ್ ಅಂದರೆ ಏನು ಅಂತ. ನಾನು ಹಿಂದೆ ಯಾರೋ ಒಬ್ಬ ಪಕ್ಕದಲ್ಲಿರ್ತಕ್ಕಂಥವನು ಕಾರ್ ತಗೊಂಡ ಅಥವಾ ಮನೆ ಕಟ್ತಾ, ಅಥವಾ ನಾವು ಪ್ರೀತಿಸ್ತಕ್ಕಂತಹವರು ನಮ್ಮಿಂದ ದೂರ ಹೋದರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಿಮ್ಮ ಸಮಯ ಹೋಗುತ್ತೆ, ನಿಮ್ಮ ವಯಸ್ಸು ಹೋಗುತ್ತೆ, ನಿಮ್ಮ ಕಾಲಹರಣ ಎಲ್ಲವೂ ಕೂಡ ನಾಶ ಆಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಲ್ಲದೆ ಇವನಿಗೆ ಇಲ್ಲಿ ಏನೂ ಆಗಲ್ಲ, ಇವ್ರ ಹತ್ರ ಏನೂ ಆಗಲ್ಲ ಅಂತ ಕೀಳಾಗಿ ನೋಡ್ತಾರೆ. ಆ ಕೀಳಾಗಿ ನೋಡ್ತಕ್ಕಂತಹ ಭಾವನೆ ನಿಮ್ಮಲ್ಲಿ ನೆಗೆಟಿವ್ ಥಿಂಗ್ಸ್ ಯಾವಾಗ ಬರುತ್ತೆ ಅಂದರೆ, ಅನಾವಶ್ಯಕವಾದಂತಹ ಮೈಂಡ್ ವಿಚಾರಗಳನ್ನು ನೀವು ತಲೆಗೆ ತಗೊಂಡಾಗ ನೆಗೆಟಿವ್ ಥಿಂಗ್ಸ್ ಬರುತ್ತೆ. ಹಾಗಾಗಿ ನಾ ಹೇಳೋದು ಇಷ್ಟೇ, ನಿಮಗೆ ಅವಶ್ಯಕತೆ ಎಷ್ಟಿದೆಯೇ ಅಷ್ಟನ್ನು ಯೋಚನೆ ಮಾಡಿ. ನಿಮ್ಮಲ್ಲಿ ಏನು ಜೀವನಕ್ಕೆ ನೀವು ಏನು ದಾರಿನ ಕಂಡುಕೊಂಡಿದ್ದೀರಾ ಆ ಜೀವನದ ದಾರಿಯಲ್ಲಿ ನೀವು ಹೋಗಿ. ನನ್ನನ್ನು ಯಾರೋ ಪ್ರೀತಿಸ್ತಕ್ಕಂಥವ್ರು ನನ್ನನ್ನು ಬಿಟ್ಟು ಹೋದರು, ಅಥವಾ ನನಗೆ ಒಂದು ಆತ್ಮೀಯವಾಗಿರ್ತಕ್ಕಂಥವ್ರು ಬಿಟ್ಟು ಹೋದರು, ನೋವೇ, ಯಾರಿಗೆ ಯಾರೂ ಇಲ್ಲ ಲೈಫಲ್ಲಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ನಮಗೆ ನಾವೇ ಇಲ್ಲ. ನಿಮ್ಮ ಲೈಫಲ್ಲಿ ನೀನು ಚೆನ್ನಾಗಿ ಬಿಂದಾಸಾಗಿ ಸೂಪರ್ ಆಗಿದೆಯಾ ಗುರು, ನಿನ್ನ ಜೊತೆ ಬರ್ತಾರೆ. ನೀನು ಯಾರ ಜೊತೆನೂ ನೀನು ಕರೆಕ್ಟಾಗಿ ಒಂದು ನಿಂದೇ ಆದ ಪಾಡಿಗೆ ನಿಂದೇ ಆದ ಒಂದು ಥಿಂಕಿಂಗಲ್ಲಿ ಇದ್ದರೆ ನಿನ್ನ ಜೊತೆ ಯಾರೂ ಕೂಡ ನಿನ್ನನ್ನು ಹೀಗೂ ನೋಡಲ್ಲ. ಸೊ ನಾನು ಹೇಳೋದಿಷ್ಟೇ, ನಿಮ್ಗೆ ಅನಾವಶ್ಯಕವಾದಂತಹ ವಿಚಾರಗಳನ್ನ ತಲೆಗೆ ಹಾಕ್ಕೊಳ್ಳದೆ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಗುರು, ನಾನಿವತ್ತು ಒಂದು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಮಾಡ್ತಕ್ಕಂತಹ ಕೆಲಸ ನನಗೆ ಪ್ರಮೋಷನ್ ಆಗಿ, ಅಥವಾ ನಾನು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದಂತಹ ಫೋಕಸ್ ಇದ್ದರೆ ನಾನು ನನ್ನ ಗುರಿಯನ್ನು ತಲುಪಬೇಕು. ಇಷ್ಟೇ ನಿಮ್ಮ ಮೈಂಡಲ್ಲಿ ತಲೆಯಲ್ಲಿರಬೇಕು. ನೀವು ಯಾವ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರೋ, ನೀವು ಯಾವ ಕ್ಷೇತ್ರದಲ್ಲಿ ಏನನ್ನು ಯೋಚನೆ ಮಾಡ್ತಾ ಇದ್ದೀರೋ ಅದು ಮಾತ್ರ ನಿಮ್ಮ ಮೈಂಡಲ್ಲಿ ಇರಬೇಕು. ಫೋರ್ತ್ ಒನ್ ಟಿಪ್ ಏನಂತ ಆದರೆ, ನಿಮ್ಮ ಕೆಲಸವನ್ನು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಮಾಡಿ. ಸ್ನೇಹಿತರೆ ಕೇಳ್ಬೋದು ಕನ್ಸಿಸ್ಟೆನ್ಸಿ ಏನಂತ ಅಂದರೆ, ಇವತ್ತು ಮಾಡ್ತಕ್ಕಂತಹ ಕೆಲಸವನ್ನು ಇವತ್ತು ಪರ್ಫೆಕ್ಟಾಗಿ ಒಂದು ದಿನ ನಾನು ಕೆಲಸ ಮಾಡಿದ್ದೀನಿ, ಏನೋ ಒಂದು ಕೆಲಸ ಇದೆ. ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತೀನಿ, ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ನೆಕ್ಸ್ಟು ನನಗೇನೋ ಮನಸ್ಸು ಸರಿ ಇಲ್ಲದ ಕಾರಣ ನಾನು ವಿಡಿಯೋನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈ ಮೈಂಡು ನಿಮ್ಮ ನೆಗೆಟಿವ್ ಥಾಟ್ಸ್ನ ಹೊರದುಂಬಿಸುತ್ತೆ. ನನಗೆ ನಿಮ್ಮ ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದು ಚೂರು ಎಡವು ತೊಡವು ಆದರೂ ಕೂಡ ಅಲ್ಲಿ ಸಕ್ಸಸ್ ಆಗಲ್ಲ. ಸೊ ನೀವು ಮಾಡ್ತಕ್ಕಂತಹ ಕೆಲಸ ಸತತವಾಗಿ ನಿರಂತರವಾಗಿ ಕರೆಕ್ಟಾಗಿದ್ದಾಗ ನಿಮ್ಮ ಸಕ್ಸಸ್ ದಾರಿಯನ್ನು ನೀವು ನೋಡ್ತೀರಾ. ಕನ್ಸಿಸ್ಟೆನ್ಸಿ ಅಂತ ಅಂದರೆ ಏನು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತೀನಿ, ಯಾರ್ದು ಬೇಡ, ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಗುರು, ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ನನ್ನ ಮೈಂಡ್ ಕ್ಯಾಮ್ರಾ ನೋಡ್ತಿದೆ. ಓಕೆ, ಕರೆಕ್ಟಾಗಿ ನನ್ನ ಮೈಂಡ್ ಬೇರೆ ಯಾರೋ ಏನೋ ತಗೊಂಡ್ರು, ಅಥವಾ ಬೇರೆ ಯಾರ್ದೋ ಬಗ್ಗೆ ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಅಥವಾ ಮತ್ತೇನೋ ಮಾಡ್ತಿದಾರ, ಅದ್ರ ಬಗ್ಗೆ ನನ್ನ ಮೈಂಡ್ ಇತ್ತು ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾವುದೇ ರೀತಿ ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ನಮ್ಮ ಫೋಕಸ್ ಒಂದೇ ಕಡೆ ಇರಬೇಕು, 100ಗೆ 100% ಒಂದೇ ಥರ ಇರಬೇಕು ಗುರು. ಯಾಕಂದರೆ ಇಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸ ನಮ್ಮ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ನಾವು ಮಾಡ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಫೋಕಸ್ ಅದ್ರ ಮೇಲೇ ಇರಬೇಕು. ಇತ್ತು ಬೇರೆ ಕಡೆ ಹೋಯಿತು ಅಂತ ಅಂದರೆ ಅಲ್ಲಿ ಸಕ್ಸಸ್ ಆಗ್ತಕ್ಕಂತಹ ಚಾನ್ಸಸ್ ಖಂಡಿತವಾಗಿಯೂ ತುಂಬಾ ಕಡಿಮೆ ಆಗುತ್ತೆ. ಎಲ್ಲವೂ ಕೂಡ ನಮ್ಮಲ್ಲೇ ಇದೆ ಸ್ನೇಹಿತರೆ. ಕರೆಕ್ಟಾಗಿ ಜೀವನದಲ್ಲಿ ಯಾರಿಗೆ ನೋವಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ನೋವಿದೆ ಸ್ನೇಹಿತರೆ. ಸೊ ಆ ನೋವನ್ನು ಯಾವ ರೀತಿ ನಾನು ಹ್ಯಾಂಡಲ್ ಮಾಡಿಕೊಂಡು ನನ್ನ ಜೀವನವನ್ನು ಅತ್ಯುನ್ನತವಾಗಿ ನನ್ನ ಜೀವನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ
ಎಲ್ಲ ಡಿಸೈಡ್ ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಫೋಕಸ್ ಕನ್ಸಿಸ್ಟೆನ್ಸ್ ಆಗಿ ಒಂದು ನಿಮ್ಮ ಪ್ಲ್ಯಾನ್, ನೀವು ಮಾಡ್ತಕ್ಕಂತಹ ಪ್ಲ್ಯಾನ್ ಕರೆಕ್ಟಾಗಿ ಒಂದು ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಮೈಂಡ್ ತುಂಬಾ ಕಂಟ್ರೋಲಿಗೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಲಾಸ್ಟ್ ಆ್ಯಂಡ್ ಫಿಫ್ತ್ ಪಾಯಿಂಟ್ ಏನಂತಂದರೆ, ಪ್ರೆಸೆಂಟಾಗಿ ಬದುಕೋದನ್ನು ಕಲೀರಿ ಸ್ನೇಹಿತರೆ. ಹಳೆ ವಸ್ತುಗಳಾಗಿರ್ಬೋದು, ಹಳೆ ವ್ಯಕ್ತಿಗಳನ್ನಾಗಿರ್ಬೋದು, ಯಾವುದೇ ಇನ್ನಿತರೆ ಹಳೆಯದನ್ನು ಯೋಚನೆ ಮಾಡೋದನ್ನು ಬಿಟ್ಟು ಪ್ರೆಸೆಂಟಾಗಿ ನಾವು ಲಿವ್ ಇನ್ ದಿ ಪ್ರೆಸೆಂಟಾಗಿ ಬದುಕೋದನ್ನು ಕಲಿಯೋದ್ರಿಂದ ನಮ್ಮ ಜೀವನದ ಬದುಕು ತುಂಬ ಅತ್ಯುತ್ತಮವಾಗುತ್ತೆ. ನಮ್ಮ ಉದಾತ್ತವಾದಂತಹ ಜೀವನ ಇನ್ನೂ ಉದಾತ್ತ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಯಾವುದೋ ಒಂದು ಕಳೆದು ಹೋಗಿರ್ತಕ್ಕಂಥ ವಸ್ತು ಆಗಿರ್ಬೋದು, ಅಥವಾ ವ್ಯಕ್ತಿ ಆಗಿರ್ಬೋದು, ನನ್ನನ್ನು ಬಿಟ್ಟು ಹೋದ್ರು ಅನ್ನೋದಾಗಿರ್ಬೋದು, ಅಥವಾ ಹಿಂದೆ ಹೋದಂತಹ ಒಂದು ಕೆಟ್ಟ ಘಟನೆ ಆಗಲಿ ಅಥವಾ ಸಂತೋಷದ ಘಟನೆ ಆಗಲಿ, ಅದನ್ನು ನೆನಪು ಮಾಡಿಕೊಂಡು ಗಿಲ್ಟ್ ಮಾಡಿಕೊಂಡು ನಮಗೆ ನಾವೇ ನೋವು ಕೊಟ್ಕೊಂಡು ಇಲ್ದಿರೋದನ್ನೆಲ್ಲ ಪ್ರೆಷರ್ ಹಾಕ್ಕೊಂಡು ಮೈಂಡಿಗೆ ಬದುಕೋದ್ರ ಬದಲು ಪ್ರೆಸೆಂಟ್ ನಿನಗೆ ಇವಾಗ ಏನಿದೆ, ಬದುಕೋದಕ್ಕೆ ಏನು ಬೇಕು, ಒಳ್ಳೆ ರೀತಿ ನಾನು ಬದುಕೋದಕ್ಕೆ, ಅಥವಾ ನನ್ನ ಕುಟುಂಬವನ್ನು ಸಾಕಲಿಕ್ಕೆ, ಅಥವಾ ನನ್ನ ಜೀವನವನ್ನು ನಡೆಸೋದಕ್ಕೆ, ನನಗೆ ಬದುಕೋದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ನೀನು ಥಿಂಕ್ ಮಾಡಿದಾಗ ನಿನ್ನ ಮೈಂಡ್ ತುಂಬಾ ಕಂಟ್ರೋಲಿಗೆ ಸಿಗುತ್ತೆ. ಯಾವುದೇ ರೀತಿ ಕಂಟ್ರೋಲಿಗೆ ಸಿಗದೋದಕ್ಕೆ ಸಾಧ್ಯನೇ ಇಲ್ಲ. ಅನಾವಶ್ಯಕವಾಗಿ ಹೋದಂತಹ ಸಂಶಕ್ತಿಗಳು ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಮತ್ಯಾವುದನ್ನು ಆಗಿರ್ಬೋದು, ನನ್ನ ಮೈಂಡಿಗೆ ನಾನು ತಗೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ನಾನಲ್ಲಿ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಪ್ರೆಸೆಂಟ್ ಈಗಕ್ಕೆ ಇವಾಗ ನಾನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಕ್ಸಾಕ್ಟ್ಲಿ ನಾನು ಫೋಕಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾ ಹೇಳೋದು ಇಷ್ಟೇ ಸ್ನೇಹಿತರೆ, ಅನಾವಶ್ಯಕವಾಗಿ ನೀವು ಯಾವುದನ್ನೇ ರೀತಿ ಯೋಚನೆ ಮಾಡಬೇಡಿ. ಪ್ರೆಸೆಂಟಾಗಿ ಬದುಕಿ. ಪ್ರೆಸೆಂಟ್ ಈಗೇನು ನಡೀತಿದೆ, ನನ್ನ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಬದುಕೋದ್ರಿಂದ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒತ್ತಡಕ್ಕೆ ಯಾವುದೇ ರೀತಿ ಹೋಗಲ್ಲ. ನಮ್ಮ ಮೈಂಡ್ ತುಂಬಾ ಕಂಟ್ರೋಲಲ್ಲಿ ಸಿಕ್ಕಿದಾಗ ಜೀವನದಲ್ಲಿ ನಾವು ಎಲ್ಲವನ್ನು ಗೆದ್ದಂತೆ ಸ್ನೇಹಿತರೆ. ಮನ್ಸು ಅನ್ನೋದು ಆ್ಯಂಡ್ ಮೈಂಡ್, ನಮ್ಮ ಮೈಂಡ್ ನಮ್ಮ ಒಳ್ಳೆಯ ಆರೋಗ್ಯ ಇದ್ದರೆ ನಮ್ಮ ಮೈಂಡು ಕೂಡ ತುಂಬ ಆರೋಗ್ಯವಾಗಿರುತ್ತಂತೆ. ಸೊ ಹಾಗಾಗಿ ನಾ ಹೇಳೋದಿಷ್ಟೇ ಸ್ನೇಹಿತರೆ, ನಿಮ್ಮ ಮೈಂಡನ್ನು ಅನಾವಶ್ಯಕವಾಗಿ ತೊಂದರೆಗೀಡ ಮಾಡಿಕೊಂಡು ಬೇಕಿಲ್ದಿರೋ ವಿಚಾರಗಳನ್ನೆಲ್ಲ ತಲೆಗೆ ಹಾಕ್ಕೊಂಡು ಬದುಕೋದ್ರ ಬದಲು ಪ್ರೆಸೆಂಟ್ ಇವಾಗ ಏನು ನಡೀತಿದೆ ಗುರು, ಅದ್ರ ಬಗ್ಗೆ ಥಿಂಕ್ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೆಟ್ಟ ಆಲೋಚನೆಗಳು ಬೇಡ. ನನಗೆ ಸಾಧ್ಯ ಆದರೆ 4 ಜನಕ್ಕೆ ಒಂದು ಒಳ್ಳೆಯದನ್ನು ಮಾಡೋಣ. ಆ ಒಳ್ಳೆತನ ನನ್ನನ್ನು ಎಲ್ಲೋ ಕಾಪಾಡುತ್ತೆ. ಮತ್ತು ನಾನು ಬೇರೆಯವ್ರಿಗೆ ಪ್ರೀತಿ ಕೊಟ್ಟರೆ ಭಗವಂತ ನನಗೆ ಪ್ರೀತಿ ಕೊಡ್ತಾನೆ. ಮತ್ತು ಒಳ್ಳೆ ರೀತಿ ನಿಮ್ಮಲ್ಲಿ ಅಫರ್ಮೇಷನ್ ಇರಲಿ, ಒಳ್ಳೆ ರೀತಿ ನಿಮ್ಮಲ್ಲಿ ಪಾಸಿಟಿವ್ ಥಿಂಕ್ ಇರಲಿ, ಒಳ್ಳೆ ಆಫರ್ ಇರಲಿ, ಇದ್ದಾಗ ಮಾತ್ರ ಯಾವುದೇ ರೀತಿ ನಿಮ್ಮ ಮೈಂಡ್ಗೆ ಯೋಚನೆ ಬರಲ್ಲ. ಮತ್ತು ಇನ್ನೊಂದು ಏನಂತ ಅಂದರೆ, ನಿಮಗೆ ಒಂದು ಚಾರ್ಟ್ ಮಾಡ್ಕೊಳ್ಳೋದು ಉತ್ತಮ. ಬದುಕಲ್ಲಿ ಯಾವುದೇ ರೀತಿ ಖಾಲಿ ಕೂರಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಮೈಂಡಿಗೆ ಅನಾವಶ್ಯಕವಾದಂತಹ ಯೋಚನೆ ಬರಲ್ಲ. ಇದು ನನ್ನ ಅಭಿಪ್ರಾಯ. ಸೊ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥದ್ದೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನೊಂದಿಗೆ ಪ್ರತಿದಿನ ಎಪಿಸೋಡ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದಂತೆ ಒಂದು ಒಳ್ಳೆ ಇನ್ಫಾರ್ಮೇಷನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸಿಗೋಣವಾ. ನಮಸ್ತೆ.